ವೀಕ್ಷಕರೇ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆಯುತ್ತಿರುವ ಈ ಯುದ್ಧ ಕೇವಲ ಟಿವಿ ಪರದೆಯ ಮೇಲಿನ ಬ್ರೇಕಿಂಗ್ ನ್ಯೂಸ್ ಅಷ್ಟೇ ಅಲ್ಲ. ಇದರ ಬಿಸಿ ನೇರವಾಗಿ ನಿಮ್ಮ ಗಾಡಿಯ ಪೆಟ್ರೋಲ್ ಟ್ಯಾಂಕ್ಗೆ ತಟ್ಟಲಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಈ ಅಧಿಕಾರದ ಆಟ ನಿಮ್ಮ ಮನೆಯ ತಿಂಗಳ ಬಜೆಟ್ ಅನ್ನು ಹೇಗೆ ಬುಡಮೇಲು ಮಾಡಬಹುದು? ಪೆಟ್ರೋಲ್ ಬೆಲೆ ಲೀಟರ್ಗೆ 150, ಯಾಕೆ 200 ರೂಪಾಯಿ ದಾಟುವ ದಿನಗಳು ನಿಜಕ್ಕೂ ಹತ್ತಿರ ಬಂದಿವೆಯೇ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದರೆ ನಾವು ಬಂದು ನಿಲ್ಲುವುದು ಭೂಮಿಯ ಮೇಲಿನ ಅತ್ಯಂತ ಸೂಕ್ಷ್ಮ ಪ್ರದೇಶವೊಂದಕ್ಕೆ. ಅದರ ಹೆಸರು ಹೋರ್ಮುಜ್ ಜಲಸಂಧಿ. ಈ ಸಣ್ಣ ಜಲಮಾರ್ಗದಲ್ಲಿ ನಡೆಯುವ ಒಂದು ಸಣ್ಣ ತಪ್ಪು ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಪತನಗೊಳಿಸುವ ಶಕ್ತಿ ಹೊಂದಿದೆ. ಇದು ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆಯನ್ನು ಹೇಗೆ ಗಗನಕ್ಕೇರಿಸಬಹುದು? ಬನ್ನಿ, ಇದರ ಕಥೆಯನ್ನು ವಿವರವಾಗಿ ನೋಡೋಣ. ಈ ವಿಷಯವು ನೈಜ ಘಟನೆಗಳನ್ನು ಆಧರಿಸಿದೆ. ಸ್ಪಷ್ಟತೆ ಮತ್ತು ದೃಶ್ಯ ಪ್ರಾತಿನಿಧ್ಯದ ಉದ್ದೇಶಗಳಿಗಾಗಿ ಕೆಲವು ಚಿತ್ರಗಳು ಮತ್ತು ವಿಡಿಯೋ ಸಾಮಗ್ರಿಗಳನ್ನು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ರಚಿಸಲಾಗಿದೆ ಅಥವಾ ವರ್ಧಿಸಲಾಗಿದೆ. ಈ AI ರಚಿತ ಅಂಶಗಳನ್ನು ವಿವರಣಾತ್ಮಕ ಉದ್ದೇಶಗಳಿಗಾಗಿ ಮಾತ್ರ ಸೇರಿಸಲಾಗಿದೆ. ರಹಸ್ಯಗಳು, ಅಪರಾಧಗಳು ಮತ್ತು ವಿವರಿಸಲಾಗದ ಘಟನೆಗಳನ್ನ ಬಿಚ್ಚಿಡಲಾಗುತ್ತಾ ಇದೆ. ಮೊದಲಿಗೆ ಈ ಹೋರ್ಮುಜ್ ಜಲಸಂಧಿ ಎಲ್ಲಿದೆ ಮತ್ತು ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಪರ್ಷಿಯನ್ ಕೊಲ್ಲಿಯನ್ನು ಒಮಾನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದೊಂದಿಗೆ ಜೋಡಿಸುವ ಒಂದು ಇಕ್ಕಟ್ಟಾದ ದಾರಿಯೇ ಈ ಹೋರ್ಮುಜ್ ಜಲಸಂಧಿ. ಇದರ ಒಂದು ಬದಿಯಲ್ಲಿ ಇರಾನ್ ಇದ್ದರೆ ಇನ್ನೊಂದು ಬದಿಯಲ್ಲಿ ಒಮಾನ್ ಮತ್ತು UAE ದೇಶಗಳಿವೆ. ಇದನ್ನು ಸುಮ್ಮನೆ ಒಂದು ಜಲಸಂಧಿ ಎನ್ನುವ ಹಾಗಿಲ್ಲ, ಇದು ಜಗತ್ತಿನ ಎನರ್ಜಿ ಸೂಪರ್ ಹೈವೇ. ಯಾಕೆಂದರೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಕತಾರ್, UAE ಮತ್ತು ಇರಾನ್ನಂತಹ ಜಗತ್ತಿನ ದೊಡ್ಡಣ್ಣ ತೈಲ ಉತ್ಪಾದಕರು ತಮ್ಮ ಕಚ್ಚಾ ತೈಲವನ್ನು ಜಗತ್ತಿನ ಮೂಲೆ ಮೂಲೆಗೆ ಕಳುಹಿಸುವುದೇ ಈ ದಾರಿಯ ಮೂಲಕ. ಜಗತ್ತಿನ ಒಟ್ಟು ಕಡಲ ತೈಲ ಸಾಗಾಟದ ಸುಮಾರು 30% ಮತ್ತು ಜಗತ್ತಿನ ಒಟ್ಟು ದ್ರವೀಕೃತ ನೈಸರ್ಗಿಕ ಅನಿಲದ LNG 1/3 ಭಾಗ ಇದೇ ಮಾರ್ಗವಾಗಿ ಸಾಗುತ್ತದೆ. ಇನ್ನೊಂದು ರೀತಿ ಹೇಳುವುದಾದರೆ, ಜಗತ್ತು ಪ್ರತಿದಿನ ಬಳಸುವ ಪ್ರತಿ 5 ಬ್ಯಾರೆಲ್ ಪೆಟ್ರೋಲಿಯಂನಲ್ಲಿ 1 ಬ್ಯಾರೆಲ್ ಈ ಜಲಸಂಧಿಯನ್ನು ದಾಟಲೇಬೇಕು. ಈಗ ನಿಮಗೆ ಇದರ ಮಹತ್ವ ಅದೆಷ್ಟು ಅಂತ ಗೊತ್ತಾಗಿರಬಹುದು. ಒಂದು ವೇಳೆ ಯಾವುದೇ ಕಾರಣಕ್ಕೆ ಈ ಜಲಸಂಧಿಯನ್ನು ಮುಚ್ಚಿದರೆ ಜಾಗತಿಕ ತೈಲ ಪೂರೈಕೆ ಸರಪಳಿಯೇ ತುಂಡಾದಂತೆ. ಇದು ಕೇವಲ ಕಾಲ್ಪನಿಕ ಸನ್ನಿವೇಶವಲ್ಲ. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಉದ್ವಿಗ್ನತೆ ಹೆಚ್ಚಾದಾಗಲೆಲ್ಲ ಇರಾನ್ ಈ ಜಲಸಂಧಿಯನ್ನು ಬಂದ್ ಮಾಡುವ ಬೆದರಿಕೆ ಹಾಕುತ್ತಲೇ ಇರುತ್ತದೆ. ಒಂದು ವೇಳೆ ಇರಾನ್ ತನ್ನ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಈ ಮಾರ್ಗವನ್ನು ಮುಚ್ಚಲು ಮುಂದಾದರೆ ಅದು ಜಾಗತಿಕ ಆರ್ಥಿಕತೆಯ ಮೇಲೆ ಬೀರುವ ಪರಿಣಾಮವನ್ನು ಊಹಿಸಲು ಸಾಧ್ಯವಿಲ್ಲ. ಹಾಗಾದರೆ ಹೋರ್ಮುಜ್ ಜಲಸಂಧಿ ಬಂದಾದರೆ ಭಾರತದ ಮೇಲೆ ಅದರ ಪರಿಣಾಮವೇನು? ಇಲ್ಲಿಂದಲೇ ನಮ್ಮ ಅಸಲಿ ಕಥೆ ಶುರುವಾಗುವುದು. ಭಾರತ ತನ್ನ ಒಟ್ಟು ಕಚ್ಚಾ ತೈಲದ ಅಗತ್ಯದ 85%ಕ್ಕೂ ಹೆಚ್ಚು ಆಮದು ಮಾಡಿಕೊಳ್ಳುತ್ತದೆ ಮತ್ತು ಈ ಆಮದಿನ ಬಹುದೊಡ್ಡ ಪಾಲು, ಅಂದರೆ ಸುಮಾರು 55%ರಷ್ಟು ಮಧ್ಯಪ್ರಾಚ್ಯದ ದೇಶಗಳಿಂದಲೇ ಬರುತ್ತದೆ. ಈ ಎಲ್ಲಾ ತೈಲ ಹೊತ್ತ ಹಡಗುಗಳು ಭಾರತಕ್ಕೆ ಬರಲು ಇದೇ ಹೋರ್ಮುಜ್ ಜಲಸಂಧಿ ದಾಟಬೇಕು. ಒಂದು ವೇಳೆ ಈ ಜಲಸಂಧಿ ಕೆಲವೇ ದಿನಗಳ ಕಾಲ ಸ್ಥಗಿತಗೊಂಡರೂ ಭಾರತದ ತೈಲ ಆಮದು ಬಹುತೇಕ ನಿಂತು ಹೋಗುತ್ತದೆ. ಇದರ ಮೊದಲ ಮತ್ತು ನೇರ ಪರಿಣಾಮ ಕಚ್ಚಾ ತೈಲದ ಬೆಲೆ ಗಗನಕ್ಕೇರುವುದು. ಪೂರೈಕೆ ಕಡಿಮೆಯಾಗಿ ಬೇಡಿಕೆ ಇದ್ದೇ ಇರುವುದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $150-200 ದಾಟಿದರೂ ಅಚ್ಚರಿಯಿಲ್ಲ. ಈ ಬೆಲೆ ಏರಿಕೆ ನಮ್ಮ ದೈನಂದಿನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಬನ್ನಿ ಒಂದೊಂದಾಗಿ ನೋಡೋಣ. ಹಂತ 1, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ. ಕಚ್ಚಾ ತೈಲದ ಬೆಲೆ ಏರಿದ ತಕ್ಷಣ ಭಾರತದ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸುವುದು ಅನಿವಾರ್ಯವಾಗುತ್ತದೆ. ಈಗಿರುವ ಬೆಲೆಗಿಂತ ಲೀಟರ್ಗೆ 15-25 ರೂಪಾಯಿ ಹೆಚ್ಚಳವನ್ನು ನಾವು ಕೆಲವೇ ದಿನಗಳಲ್ಲಿ ಕಾಣಬಹುದು. ಯುದ್ಧ ಮುಂದುವರಿದರೆ ಈ ಏರಿಕೆ ಇನ್ನೂ ಹೆಚ್ಚಾಗುತ್ತಲೇ ಹೋಗುತ್ತದೆ. ನಿಮ್ಮ ಗಾಡಿಗೆ ಪೆಟ್ರೋಲ್ ಹಾಕಿಸಲು ನೀವು ದುಪ್ಪಟ್ಟು ಹಣ ನೀಡಬೇಕಾದ ಪರಿಸ್ಥಿತಿ ಬರಬಹುದು. ಹಂತ 2, ಸಾರಿಗೆ ವೆಚ್ಚದಲ್ಲಿ ಭಾರಿ ಹೆಚ್ಚಳ. ಭಾರತದಲ್ಲಿ ಹೆಚ್ಚಿನ ಸರಕು ಸಾಗಣೆ ನಡೆಯುವುದೇ ಡೀಸೆಲ್ ಟ್ರಕ್ಗಳ ಮೂಲಕ. ಡೀಸೆಲ್ ಬೆಲೆ ಏರಿದ ತಕ್ಷಣ ಟ್ರಕ್ ಮಾಲೀಕರು ಸಾಗಣೆ ದರವನ್ನು ಹೆಚ್ಚಿಸುತ್ತಾರೆ. ಇದರ ನೇರ ಪರಿಣಾಮ ರೈತರು ಬೆಳೆದ ತರಕಾರಿಯಿಂದ ಹಿಡಿದು ಕಾರ್ಖಾನೆಯಲ್ಲಿ ತಯಾರಾದ ಪ್ರತಿಯೊಂದು ವಸ್ತುವಿನ ಮೇಲೆ ಆಗುತ್ತದೆ. ಕೋಲಾರದಿಂದ ಬೆಂಗಳೂರಿಗೆ ಬರುವ ಟೊಮ್ಯಾಟೊ, ಮಹಾರಾಷ್ಟ್ರದಿಂದ ಬರುವ ಈರುಳ್ಳಿ ಎಲ್ಲವೂ ದುಬಾರಿಯಾಗುತ್ತದೆ. ಹಂತ 3, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಹಣದುಬ್ಬರ. ಸಾರಿಗೆ ವೆಚ್ಚ ಹೆಚ್ಚಾದಾಗ ನಿಮ್ಮ ದಿನಸಿ ಅಂಗಡಿಯಲ್ಲಿ ಸಿಗುವ ಅಕ್ಕಿ, ಬೇಳೆ, ಎಣ್ಣೆ, ಸೋಪು ಹೀಗೆ ಎಲ್ಲದರ ಬೆಲೆಯೂ ಏರುತ್ತದೆ. ಯಾಕೆಂದರೆ ಉತ್ಪಾದಕರಿಂದ ನಮ್ಮನ್ನು ತಲುಪುವವರೆಗಿನ ಸಾಗಾಟದ ಖರ್ಚನ್ನು ಕೊನೆಗೆ ನಾವೇ ಹೊರಬೇಕು. ಇದು ನೇರವಾಗಿ ಹಣದುಬ್ಬರಕ್ಕೆ ಕಾರಣವಾಗುತ್ತದೆ. ನಿಮ್ಮ ಜೇಬಿನಲ್ಲಿರುವ 100 ರೂಪಾಯಿಯ ಮೌಲ್ಯ ಕಡಿಮೆಯಾಗಿ ಅಷ್ಟೇ ವಸ್ತುಗಳಿಗೆ ನೀವು 120-130 ರೂಪಾಯಿ ಕೊಡಬೇಕಾಗುತ್ತದೆ. ಹಂತ 4, ಸರ್ಕಾರದ ಮೇಲಿನ ಒತ್ತಡ. ಈ ಪರಿಸ್ಥಿತಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತದೆ.
ಒಂದೆಡೆ ತೈಲ ಬೆಲೆಯನ್ನು ನಿಯಂತ್ರಿಸದಿದ್ದರೆ ಜನರ ಆಕ್ರೋಶ ಎದುರಿಸಬೇಕಾಗುತ್ತದೆ. ಮತ್ತೊಂದೆಡೆ ತೈಲ ಕಂಪನಿಗಳ ನಷ್ಟವನ್ನು ಸರ್ಕಾರವೇ ಭರಿಸಲು ಮುಂದಾದರೆ ಸರ್ಕಾರದ ಖಜಾನೆಗೆ ಭಾರಿ ಹೊರೆಯಾಗುತ್ತದೆ. ಆ ಹಣವನ್ನು ಬೇರೆ ಅಭಿವೃದ್ಧಿ ಯೋಜನೆಗಳಿಂದ ಕಡಿತಗೊಳಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಇದು ಒಂದು ವಿಷವರ್ತುಲದಂತೆ ಇಡೀ ಆರ್ಥಿಕತೆಯನ್ನು ಬಾಧಿಸುತ್ತದೆ. ಷೇರು ಮಾರುಕಟ್ಟೆಯಲ್ಲಿಯೂ ಇದರ ಪರಿಣಾಮ ಸ್ಪಷ್ಟವಾಗಿ ಕಾಣಿಸುತ್ತದೆ. ತೈಲ ಬೆಲೆ ಏರಿಕೆಯಿಂದ ಏರ್ಲೈನ್ ಕಂಪನಿಗಳು, ಪೇಂಟ್ ಕಂಪನಿಗಳು, ಸಾರಿಗೆ ಕಂಪನಿಗಳ ಲಾಭ ಕುಸಿಯುತ್ತದೆ. ಇದರಿಂದ ಅವುಗಳ ಷೇರುಗಳ ಮೌಲ್ಯವೂ ಬೀಳುತ್ತದೆ. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸಲು ಭಾರತದ ಬಳಿ ಯಾವುದೇ ಯೋಜನೆಗಳಿಲ್ಲವೇ? ಖಂಡಿತವಾಗಿಯೂ ಇವೆ, ಆದರೆ ಅವುಗಳಿಗೂ ಕೆಲವು ಮಿತಿಗಳಿವೆ. 1. ಆಯಕಟ್ಟಿನ ಪೆಟ್ರೋಲಿಯಂ ಸಂಗ್ರಹ. ತುರ್ತು ಪರಿಸ್ಥಿತಿಗಳಿಗಾಗಿಯೇ ಭಾರತವು ದೇಶದ 3 ಕಡೆ ವಿಶಾಖಪಟ್ಟಣಂ, ಮಂಗಳೂರು ಮತ್ತು ಪಾದೂರಿನಲ್ಲಿ ಬೃಹತ್ ಭೂಗತ ಟ್ಯಾಂಕ್ಗಳಲ್ಲಿ ಕಚ್ಚಾ ತೈಲವನ್ನು ಸಂಗ್ರಹಿಸಿಟ್ಟಿದೆ. ಇದನ್ನು ಆಯಕಟ್ಟಿನ ಪೆಟ್ರೋಲಿಯಂ ಸಂಗ್ರಹ ಎನ್ನುತ್ತಾರೆ. ವರದಿಗಳ ಪ್ರಕಾರ ಈ ಸಂಗ್ರಹವು ಭಾರತದ ಸುಮಾರು 9 ರಿಂದ 10 ದಿನಗಳ ತೈಲ ಅಗತ್ಯವನ್ನು ಪೂರೈಸಬಲ್ಲದು. ಇದರ ಜೊತೆಗೆ ತೈಲ ಕಂಪನಿಗಳು ತಮ್ಮ ಬಳಿ ಸುಮಾರು 65 ದಿನಗಳ ವಾಣಿಜ್ಯ ಸಂಗ್ರಹವನ್ನು ಹೊಂದಿರುತ್ತವೆ. ಒಟ್ಟಾರೆಯಾಗಿ ಹೋರ್ಮುಜ್ ಜಲಸಂಧಿ ಮುಚ್ಚಿ ಹೋದರೂ ಭಾರತವು ಸುಮಾರು 74 ರಿಂದ 75 ದಿನಗಳ ಕಾಲ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಯುದ್ಧ ಇದಕ್ಕಿಂತ ಹೆಚ್ಚು ಕಾಲ ಮುಂದುವರಿದರೆ ಏನಾಗಬಹುದು? ಇದುವೇ ನಿಜವಾದ ಚಿಂತೆಯ ವಿಷಯ. 2. ತೈಲ ಮೂಲಗಳ ವೈವಿಧ್ಯೀಕರಣ. ಕೇವಲ ಮಧ್ಯಪ್ರಾಚ್ಯದ ಮೇಲೆ ಅವಲಂಬಿತರಾಗುವುದನ್ನು ಕಡಿಮೆ ಮಾಡಲು ಭಾರತ ಈಗಾಗಲೇ ಪ್ರಯತ್ನಿಸುತ್ತಿದೆ. ಉಕ್ರೇನ್ ಯುದ್ಧದ ನಂತರ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ಹೆಚ್ಚಿನ ಕಚ್ಚಾ ತೈಲವನ್ನು ಖರೀದಿಸಲು ಭಾರತ ಪ್ರಾರಂಭಿಸಿತ್ತು. ಇದಲ್ಲದೆ ಅಮೆರಿಕ ಮತ್ತು ಆಫ್ರಿಕಾದ ದೇಶಗಳಿಂದಲೂ ತೈಲ ಆಮದನ್ನು ಹೆಚ್ಚಿಸಲು ಭಾರತ ಪ್ರಯತ್ನಿಸುತ್ತಿದೆ. ಇತ್ತೀಚೆಗೆ ಅಮೆರಿಕದಿಂದ ದೀರ್ಘಾವಧಿಗೆ LPG ಆಮದು ಮಾಡಿಕೊಳ್ಳುವ ಒಪ್ಪಂದವೂ ನಡೆದಿದೆ. ಆದರೆ ಈ ದೇಶಗಳಿಂದ ತೈಲವನ್ನು ತರಲು ಹೆಚ್ಚು ಸಮಯ ಮತ್ತು ಸಾಗಣೆ ವೆಚ್ಚ ತಗುಲುತ್ತದೆ. ಹೋರ್ಮುಜ್ ಮಾರ್ಗದಷ್ಟು ಸುಲಭ ಮತ್ತು ಅಗ್ಗದ ಪರ್ಯಾಯ ಮಾರ್ಗಗಳು ಸದ್ಯಕ್ಕಿಲ್ಲ. 3. ರಾಜತಾಂತ್ರಿಕ ಪ್ರಯತ್ನಗಳು. ಭಾರತಕ್ಕೆ ಇರಾನ್ ಮತ್ತು ಇಸ್ರೇಲ್ 2 ದೇಶಗಳೊಂದಿಗೆ ಉತ್ತಮ ಸಂಬಂಧವಿದೆ. ಈ ಸಂಘರ್ಷವನ್ನು ಕಡಿಮೆ ಮಾಡಲು ಭಾರತವು ತನ್ನ ರಾಜತಾಂತ್ರಿಕ ಪ್ರಭಾವವನ್ನು ಬಳಸಲು ಪ್ರಯತ್ನಿಸುತ್ತದೆ. ಯುದ್ಧ ಯಾರಿಗೂ ಒಳ್ಳೆಯದಲ್ಲ ಮತ್ತು ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಭಾರತ ಯಾವಾಗಲೂ ಹೇಳುತ್ತಾ ಬಂದಿದೆ. ಆದರೆ ಜಾಗತಿಕ ಶಕ್ತಿಗಳಾದ ಅಮೆರಿಕ ಮತ್ತು ಇತರ ದೇಶಗಳು ಭಾಗಿಯಾಗಿರುವ ಈ ಸಂಘರ್ಷದಲ್ಲಿ ಭಾರತದ ಮಾತು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಲಿದೆ ಎಂಬುದನ್ನು ಕಾದು ನೋಡಬೇಕು. ನಿಮಗೇನನಿಸುತ್ತದೆ? ಭಾರತ ಸರ್ಕಾರ ಈ ಸವಾಲನ್ನು ಯಶಸ್ವಿಯಾಗಿ ನಿಭಾಯಿಸಬಲ್ಲದೆ? ಒಟ್ಟಿನಲ್ಲಿ ಹೇಳುವುದಾದರೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಸಂಘರ್ಷ ಕೇವಲ ಒಂದು ಪ್ರಾದೇಶಿಕ ಬಿಕ್ಕಟ್ಟಲ್ಲ. ಇದು ನಮ್ಮೆಲ್ಲರ ದೈನಂದಿನ ಬದುಕಿನ ಮೇಲೆ ನೇರವಾಗಿ ಪರಿಣಾಮ ಬೀರುವ ಒಂದು ಆರ್ಥಿಕ ಯುದ್ಧವೂ ಹೌದು. ಹೋರ್ಮುಜ್ ಜಲಸಂಧಿಯ ಸ್ಥಗಿತವು ಜಾಗತಿಕ ಆರ್ಥಿಕತೆಗೆ ಒಂದು ಹಾರ್ಟ್ ಅಟ್ಯಾಕ್ ಆದಂತೆ. ಭಾರತವು ತನ್ನ ಆಯಕಟ್ಟಿನ ತೈಲ ಸಂಗ್ರಹ ಮತ್ತು ಪರ್ಯಾಯ ಆಮದು ಮೂಲಗಳ ಮೂಲಕ ಸ್ವಲ್ಪ ಸಮಯ ಈ ಆಘಾತವನ್ನು ತಡೆದುಕೊಳ್ಳಬಹುದು. ಆದರೆ ದೀರ್ಘಕಾಲದ ಯುದ್ಧವು ಖಂಡಿತವಾಗಿಯೂ ಭಾರತದ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಪೆಟ್ರೋಲ್ ಬೆಲೆ ಏರಿಕೆಯಿಂದ ಹಿಡಿದು ಹಣದುಬ್ಬರದವರೆಗೆ ಸಾಮಾನ್ಯರಾದ ನಾವು ಇದರ ಬಿಸಿಯನ್ನು ಅನುಭವಿಸಲೇಬೇಕಾಗುತ್ತದೆ. ಈ ಪರಿಸ್ಥಿತಿ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಇಂಧನಕ್ಕಾಗಿ ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ನಾವು ಎಷ್ಟು ಬೇಗ ಕಡಿಮೆ ಮಾಡುತ್ತೇವೆಯೋ ಅಷ್ಟು ಒಳ್ಳೆಯದು. ಸೌರಶಕ್ತಿ, ಪವನಶಕ್ತಿ ಮತ್ತು ಎಲೆಕ್ಟ್ರಿಕ್ ವಾಹನಗಳಂತಹ ಪರ್ಯಾಯಗಳತ್ತ ನಾವು ಇನ್ನಷ್ಟು ವೇಗವಾಗಿ ಸಾಗಬೇಕಾದ ಅನಿವಾರ್ಯತೆಯನ್ನು ಇಂತಹ ಜಾಗತಿಕ ಬಿಕ್ಕಟ್ಟುಗಳು ನಮಗೆ ಮತ್ತೆ ಮತ್ತೆ ನೆನಪಿಸುತ್ತವೆ. ಈ ಗಂಭೀರ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಸಂಘರ್ಷವನ್ನು ತಡೆಯಲು ಜಾಗತಿಕ ಸಮುದಾಯ ಏನು ಮಾಡಬೇಕು ಮತ್ತು ಈ ಪರಿಸ್ಥಿತಿಯನ್ನು ಭಾರತ ಹೇಗೆ ನಿಭಾಯಿಸಬಹುದು? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕೆಳಗೆ ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ಈ ರೀತಿಯ ವಿವರವಾದ ವಿಶ್ಲೇಷಣೆಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಈ ವಿಷಯದ ಗಂಭೀರತೆ ಅರಿವಾಗಲಿ.